ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಚಪ್ಪಲಿ ಪೂರ ಚಪ್ಪಲ ಕಟ್ಟ ತುಂಬ್ರಿ ಒಟ್ಟ ಈಗ ಇದು जय भीम बोलो, प्यार से बोलो, जय भीम बोलो, हिम्मत से बोलो, जय भीम बोलो, उदार बोलो, जय भीम बोलो, अमित शाह हटाओ, देश बचाओ, अमित शाह हटाओ, देश बचाओ, उदार बोलो, जय भीम बोलो. हमारा माताने अमित शाह के अमित शाह वजा मारी बोलो बोलो जय भीम बोलो जोर से बोलो जय भीम बोलो हिम्मत से बोलो जय भीम बोलो धिक्कारा धिक्कारा अमित शाह के धिक्कारा 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 अमित शाह के धिक्कारा. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಆತ್ಮೀಯರೇ, ಜಮಖಂಡಿ ತಾಲೂಕಿನ ಸಮಸ್ತ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಹಾಗೂ ನಮ್ಮ SDPI ಪಕ್ಷ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಈ ಸಂಘಗಳ ಮೂಲಕ ನಾವು ಇವತ್ತು ರೈತ ಸಂಘ ನಮ್ಮ ಬೆಂಬಲಕ್ಕೆ ಬಂದಿದ್ದಾರೆ. ಈ ಎಲ್ಲ ಸಂಘಟನೆಗಳ ಮೂಲಕ ನಾವು ಜಮಖಂಡಿ ನಗರದ AG ದೇಸಾಯಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿ ಇವತ್ತು ಏನು 17/12/2024 ಸಂಸತ್ತಿನಲ್ಲಿ ಎಲ್ಲೋ ಒಂದು ಪಬ್ಲಿಕ್ ಅಲ್ಲ, ಒಂದು ಗುಡಿ ಗುಂಡಾರಲ್ಲ, ಏನೂ ಅಲ್ಲ. ಸಂಸತ್ ಅಂದರೆ ಭಾರತವನ್ನ ಲೀಡ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ದೇಶದ ಅತ್ಯುನ್ನತವಾದ ಒಂದು ದೊಡ್ಡ ದೇವಾಲಯ ಯಾವುದಂದ್ರೆ ಸಂಸತ್. ಆ ಸಂಸತ್ತಿನಲ್ಲಿ ದೇಶದ ಅಭಿವೃದ್ಧಿ ಪರ ಚರ್ಚೆ ಆಗಬೇಕು, ದೇಶದ ಕಾನೂನಿನ ಒಳಿತ ಪರವಾಗಿ ಚರ್ಚೆ ಆಗಬೇಕು, ದೇಶದ ಆಂತರಿಕ ಮತ್ತು ಬಾಹ್ಯ ವ್ಯವಸ್ಥೆ ಕುರಿತು ಚರ್ಚೆ ಆಗಬೇಕು. ಆದರೆ ಅಲ್ಲಿ ಈ ಬಿಜೆಪಿ ಸರ್ಕಾರ ಬಂದ ನಂತರ ಧರ್ಮ, ಜಾತಿ, ವರ್ಣ, ಲಿಂಗ ಇವ ಚರ್ಚೆ ಆಗ್ತಾವೆ. ನಮಗೆಲ್ಲ ಗೊತ್ತಿರುವಂಗೆ ಇದೇ ಬಿಜೆಪಿ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿ ಸರ್ಕಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಒಪ್ಪೋದಿಲ್ಲ ಅಂತ ಹೇಳ್ಯಾರ, ಸಂವಿಧಾನ ಪ್ರತಿಯನ್ನು ಸುಟ್ಟಾರ. ಬಾಬಾ ಸಾಹೇಬ್ ರಾಷ್ಟ್ರೀಯ ನಾಯಕರೆಲ್ಲ ಓಪನ್ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ಅದ್ರ ಮುಂದುವರೆದ ಭಾಗ ಅಮಿತ್ ಶಾ ಏನು ಈ ದೇಶದ ಗೌರವಾನ್ವಿತ ಗೃಹ ಮಂತ್ರಿ ಅವ, ಆತನ ಬಾಯಲ್ಲಿ ಅಂಬೇಡ್ಕರ್ 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 ಆ ಅನ್ನೋ ಶಬ್ದ ಬದಲಿ ಭಗವಾನ್ ಶಬ್ದ ಹೇಳಿದ್ರೆ ನಿಮ್ಗೆ ಸ್ವರ್ಗ ಇಲ್ಲೇ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾನೆ ನಾಲಾಯಕ. ಒಂದು ವೇಳೆ ದೇಶದಾಗ ಸ್ವರ್ಗ ಇರೋದು ಇಲ್ಲೇ ಆಗಿತ್ತಂದ್ರೆ ದೇಶದಾಗ ಅದೆಷ್ಟು ಹೆಣ್ಣು ಮಕ್ಕಳ ರೇಪ್ ಆಗ್ತಾವೆ. ಎಲ್ಲಿ ಹೋಗಿತ್ತು ಈ ನಿಮ್ಮ ರಾಮ ಕೃಷ್ಣ ಸ್ವರ್ಗ ದೇವರುಗಳು? ದೇಶದಾಗ ಹಸಿವಿನಿಂದ ಮಕ್ಕಳು ಬಳಲ್ತಾರೆ, ಸಾಯ್ತಾರೆ ಅಪೌಷ್ಟಿಕತೆಯಿಂದ. ಎಲ್ಲಿ ಹೋಗಿದ್ದು ನಿಮ್ಮ ದೇವರುಗಳು? ಕೆಲ ವರ್ಗದವರು ಶಿಕ್ಷಣದಿಂದ ದೂರ ಇಟ್ಟಿದ್ರಿ, ಶಾಲಿ ಕಲಿಬೇಡ ಅಂತ ಹೇಳಿದ್ರಿ, ಅವಾಗಾದ್ರೂ ಈ ದೇವರುಗಳು ಎಲ್ಲಿತ್ತು?
ನಮ್ಮ ದಲಿತ ಹೆಣ್ಮಕ್ಕಳನ್ನು ದೇವದಾಸಿಯರನ್ನಾಗಿ ಮಾಡಿ ಅವರನ್ನು ವಂಚಿತರನ್ನಾಗಿ ಮಾಡ್ತೀರಿ ಸಾಮಾಜಿಕವಾಗಿ. ಅವಾಗರೆ ಎಲ್ಲಿ ಹೋಗಿದ್ದು ಈ ದೇವರುಗಳು? ಸ್ವರ್ಗ ಇತ್ತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2500 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರತಕ್ಕಂಥ ಈ ಮನು ಧರ್ಮವನ್ನು ಸುಟ್ಟಾಕಿ ಕೇವಲ 50 ವರ್ಷದಲ್ಲಿ ಭಾರತದ ಇತಿಹಾಸವನ್ನು ಬದಲು ಮಾಡಿ ಇವತ್ತು ನನಗೂ ಒಂದೇ ಓಟು, ನಿಮಗೂ ಒಂದೇ ಓಟು, ನರೇಂದ್ರ ಮೋದಿಗೂ ಒಂದೇ ಓಟು, ಇದಲ್ವ ಸ್ವರ್ಗ? ನರೇಂದ್ರ ಮೋದಿ ವಿಕಲಂಟಾಗಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಅಭಿಪ್ರಾಯವನ್ನು ಹೊರಗೆ ಹಾಕ್ತೀವಿ, ಆತನ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ. ಏನು ಅಮಿತ್ ಶಾ ಏನು ಹೊಸದಾಗಿ ಮಾತನಾಡಿಲ್ಲ. ಆತ ಗಡಿಪಾರ ಆದ ಒಬ್ಬ ನಾಲಾಯಕ ವ್ಯಕ್ತಿ. ಗುಜರಾತದಿಂದ ಗಡಿಪಾರ ಆಗ್ತಾನೆ ಗುಂಡಾ ಕಾಯ್ದೆ ಹೇಳಿ ಅವ ಇವತ್ತು ಹೋಮ್ ಮಿನಿಸ್ಟರ್ ಆಗ್ಯಾನ. ಇದು ದೇಶದ ದುರಂತ. ಆತನನ್ನ ನಾವು ಎಲೆಕ್ಟ್ ಮಾಡ್ತೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ, ಅದು ದೊಡ್ಡ ದುರಂತ. ಬಂಧುಗಳೇ, ನಾವು ಪ್ರತಿಭಟನೆ ಮೂಲಕ ಇವತ್ತಿನ ರಾಷ್ಟ್ರಪತಿಯವರು ಮನವಿ ಕೊಡ್ಬೋದು, ಏನೋ ಮಾಡ್ಬೋದು. ಅದು ಎಷ್ಟು ಸಕ್ಸಸ್ ಆಗುತ್ತೋ ನನಗೆ ಗೊತ್ತಿಲ್ಲ. ನಿಜವಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನಾದರೂ ಇವತ್ತು ಕ್ರೆಡಿಟ್ ಕೊಡಬೇಕಂದ್ರೆ ಬರ್ತಕ್ಕಂಥ ಚುನಾವಣೆ ಒಳಗೆ ಬಿಜೆಪಿ ವಿರುದ್ಧ ಮತ ಹಾಕಿ ಬಿಜೆಪಿಯನ್ನು ಗ್ರಾಮ ಪಂಚಾಯತಿ ಹಿಡಿದು ಸಂಸತ್ತಿನ ಚುನಾವಣೆವರೆಗೂ ಸೋಲಿಸಿದಾಗ ಮಾತ್ರ ಅಂಬೇಡ್ಕರ್ ಅವ್ರಿಗೆ ನಾವು ನಿಜವಾದ ಕ್ರೆಡಿಟ್ ಕೊಟ್ಟಂತಾಗುತ್ತೆ. ಅಲ್ಲಿವರೆಗೂ ನಾವು ಇದೇ ಪ್ರತಿಭಟನೆ ಮಾಡ್ತೀವಿ. ಬಹುಶಃ ಸಾಹೇಬರು ಬರ್ತಾರೆ, ಮನವಿ ಕೊಟ್ಟು ಇಷ್ಟ ಆಗತ್ತೆ ಹೊರತು ಚುನಾವಣೆ ಬಂದಾಗ ನೀವು ಏನಾದರೂ ಬಿಜೆಪಿಗೆ ಮತ ಹಾಕಿದ್ರೆ ಅದು ಸಂವಿಧಾನ ವಿರೋಧಿ. ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ನೀವು ಓಟ್ ಹಾಕಿದಂಗಾಗತ್ತೆ. ಅದಕ್ಕೆ ಬಿಜೆಪಿ ಸರ್ಕಾರವನ್ನು ನಮ್ಮ ಗ್ರಾಮ ಪಂಚಾಯತಿ ಹಿಡಿದು ಹೋದಾಗ ಮಾತ್ರ ನಾವು ಅಂಬೇಡ್ಕರ್ ಅವ್ರಿಗೆ ಒಂದು ಕ್ರೆಡಿಟ್ ಕೊಡ್ಲಿಕ್ಕೆ ಸಾಧ್ಯ ಐತೆ ಬಂಧುಗಳೇ. ಮತ್ತು ಏನು ಸಂವಿಧಾನ ಬಚಾವ್ ಮಾಡಲಿಕ್ಕೆ ಸಾಧ್ಯ ಐತೆ. ಸೊ ಇಷ್ಟು ಹೇಳಿ ಏನು ಸಂಸತ್ತಿನಲ್ಲಿ ಮಾತನಾಡ್ತಕ್ಕಂಥ ಒಬ್ಬ ನಾಲಾಯಕ ಅಮಿತ್ ಶಾ ಏನು ಮಾನ್ಯ ನರೇಂದ್ರ ಮೋದಿ ಅವರನ್ನು ಖಂಡನೆ ಮಾಡಬೇಕಾಗಿತ್ತು. ಏನು ದೇಶದ ಪ್ರಧಾನಮಂತ್ರಿಯಾಗಿ ಆತ ಖಂಡನೆ ಮಾಡಲಿಲ್ಲ, ಸಮರ್ಥನೆ ಮಾಡ್ಕೊತಾನೆ. ಅವ ಒಬ್ಬ ಇಡಿಯಟ್. ಪ್ರಧಾನಮಂತ್ರಿಯಾಗಿರಿ ಖಂಡನೆ ಮಾಡಬೇಕು, ಸಮರ್ಥನೆ ಮಾಡ್ಕೊತಾನೆ. ಇಟ್ಸ್ ಸ್ಟುಪಿಡ್ ನಾನ್ಸೆನ್ಸ್ ಇಂಗ್ಲೀಷ್ ವರ್ಡ್ಸ್. ಸೊ ಇಷ್ಟು ಹೇಳಿ ನಮಗೆಲ್ಲ ಗೊತ್ತಿರುವಂತೆ ಅವನನ್ನು ಈ ಕೇಂದ್ರ ಸಚಿವ ಸಂಪುಟದಿಂದ ಕೈ ಬಿಡಬೇಕು, ಅವನನ್ನು ವಜಾಗೊಳಿಸಬೇಕು. ಕೂಡಲೇ ಮಾನ್ಯ ರಾಷ್ಟ್ರಪತಿಯವರು ಗಡಿಪಾರು ಮಾಡಬೇಕು ಅಂತ ನನ್ನ ದೇಶದ ಯಾಕಂದ್ರೆ ಎಲ್ಲರೂ ರಾಜ್ಯದಿಂದ ಗಡಿಪಾರ ಅದ ನಾವು ಗುಂಡ. ಇನ್ನು ದೇಶದಿಂದ ಗಡಿಪಾರ ಆದಾಗ ಮಾತ್ರ ನೀವು ಭಾರತ ದೇಶ ಸುಶಿಕ್ತವಾಗಿ ಮತ್ತು ಸುಭದ್ರವಾಗಿರಲಿಕ್ಕೆ ಸಾಧ್ಯ ಐತಿ. ಇಂಥವರನ್ನು ಬಿಟ್ಟಿದ್ದೇ ಆದರೆ ಜಾತಿವಾದ, ಕೋಮುವಾದ ಇನ್ನಷ್ಟು ದೇಶದಲ್ಲಿ ಕೋಮು ಗಲಭೆಗಳು ಹೆಚ್ಚಾಗ್ತಾವೆ. ದಲಿತರ ಒಂದು ತಾಳ್ಮೆಯನ್ನು ಏನು ಕೆಣಕಬೇಡ್ರಿ ಬಿಜೆಪಿ ಸರ್ಕಾರ. ಈಗಾಗಲೇ 1818 ಕೋರೆಗಾಂವ್ ಯುದ್ಧವನ್ನು ಮಾಡಿ ಕೇವಲ 500 ಇರ್ತಕ್ಕಂಥ ಒಂದು ಕಡೆ 28,000 ಸೈನಿಕರನ್ನು ಸೋಲಿಸಿದ ಇತಿಹಾಸ ಐತಿ. ಒಂದು ವೇಳೆ ಸಂವಿಧಾನಕ್ಕೆ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಚಾರಕ್ಕೆ ನೀವು ಬಂದರೆ 2ನೇ ಕೋರೆಗಾಂವ್ ಭಾರತ ದೇಶದಾಗ ಆಗತ್ತಂತ ಹೇಳ್ತಾ ಮಾನ್ಯ ರಾಷ್ಟ್ರಪತಿ ಅವರನ್ನು ವಜಾಗೊಳಿಸಿ ಅವರ ಕೇಂದ್ರ ಅಮಿತ್ ಶಾನನ್ನು ವಜಾಗೊಳಿಸಬೇಕಂತ ಈ ಮೂಲಕ ಆಗ್ರಹಿಸುತ್ತಾ ನಮ್ಮ ಒಂದು ಹೋರಾಟದ ಬೆಂಬಲಕ್ಕೆ